ಪ್ರಪಂಚದ ಅತಿ ದೊಡ್ಡ ಫಾರೆಸ್ಟ್ ಆದ ಅಮೆಜಾನ್ ಫಾರೆಸ್ಟ್ನ ಬಗ್ಗೆ ಕೆಲವು ಕುತೂಹಲಕಾರಿ ಅಂಶಗಳನ್ನು ತಿಳಿದುಕೊಳ್ಳೋಣ ಬನ್ನಿ. 9 ದೇಶಗಳು, 400 ಬಿಲಿಯನ್ ಮರಗಳು, ಭೂಮಿಯ 10% ಜೈವ ವೈವಿಧ್ಯತೆ, 2 ಬಿಲಿಯನ್ ಟನ್ CO2 ಹೀರುವುದು, 25% ಪಾಶ್ಚಾತ್ಯ ಔಷಧಗಳು ಇಲ್ಲಿ ಮೂಲ ಹೊಂದಿವೆ, 17% ಅರಣ್ಯ ನಾಶವಾಗಿದ್ದು 1% ಮಾತ್ರ ಔಷಧೀಯವಾಗಿ ಅಧ್ಯಯನಗೊಂಡಿವೆ. ಅಮೆಜಾನ್ ಅರಣ್ಯ, ಭೂಮಿಯ ಉಸಿರಾಟದ ಕೇಂದ್ರ. ಇದು ವಿಶ್ವದ ಅತಿದೊಡ್ಡ ಉಷ್ಣವಲಯದ ಮಳೆ ಅರಣ್ಯವಾಗಿದ್ದು, ಒಟ್ಟು 9 ದೇಶಗಳಲ್ಲಿ ಹರಡಿರುತ್ತದೆ, ಮುಖ್ಯವಾಗಿ ಬ್ರೆಜಿಲ್ನಲ್ಲಿ, ಆದರೆ ಪೆರು, ಕೊಲಂಬಿಯಾ, ವೆನೆಜುಯೆಲಾ, ಎಕ್ವಡಾರ್, ಬಾಲಿವಿಯಾ, ಗಯಾನಾ, ಸುರಿನಾಮ್ ಮತ್ತು ಫ್ರೆಂಚ್ ಗಯಾನಾಕ್ಕೆ ವಿಸ್ತಾರವಾಗಿದೆ. ಅದರ ವಿಸ್ತೀರ್ಣ 5.5 ಮಿಲಿಯನ್ ಚದರ ಕಿಲೋಮೀಟರ್ಗಳಷ್ಟು ಆಗಿದ್ದು ಇದು ಸಂಪೂರ್ಣ ಯುರೋಪಿಯನ್ ಯೂನಿಯನ್ನಿಗಿಂತಲೂ ಹೆಚ್ಚು. ಜೈವ ವೈವಿಧ್ಯತೆಯಲ್ಲಿ ಅಮೆಜಾನ್ ಅರಣ್ಯವು ಭೂಮಿಯ ಒಟ್ಟು ಪ್ರಾಣಿಜಾತಿಗಳ 10%ಕ್ಕೂ ಹೆಚ್ಚು ಪಾಲು ಹೊಂದಿದೆ. ಇದರಲ್ಲಿ 16,000 ಮರದ ಪ್ರಜಾತಿಗಳು ಮತ್ತು 400 ಬಿಲಿಯನ್ ಮರಗಳು ಸೇರಿವೆ. ಅದರಲ್ಲದೆ ಸುಮಾರು 2.5 ಮಿಲಿಯನ್ ಕೀಟ ಪ್ರಜಾತಿಗಳು ಮತ್ತು ಜಾಗ್ವಾರ್, ಸ್ಲೋತ್, ಅನಕೊಂಡ, ಪಿಂಕ್ ರಿವರ್ ಡಾಲ್ಫಿನ್ ಮತ್ತು ವಿಷದ ಬಾಣ ಬೀಸುವ ಬಿತ್ತಲೆ, ಪಾಯ್ಸನ್ ಡಾರ್ಟ್ ಫ್ರಾಗ್ಸ್ ಇತ್ಯಾದಿ ಪ್ರಾಣಿಗಳಿವೆ. ಭೂಮಿಯ ಉಸಿರುಗೋಲು ಎನಿಸಿಕೊಂಡಿದ್ದರೂ, ಅಮೆಜಾನ್ ಅರಣ್ಯವು ಉತ್ಪತ್ತಿ ಮಾಡುವ ಆಮ್ಲಜನಕದ 20%ರಷ್ಟು ಮಾತ್ರ ಹೊರಗೆ ಹರಡುತ್ತದೆ. ಅದರ ಹೆಚ್ಚಿನ ಭಾಗವನ್ನು ಅರಣ್ಯವೇ ಉಸಿರಾಟ ಮತ್ತು ಜೀವಚಕ್ರ ಕ್ರಿಯೆಯಿಂದ ಖರ್ಚು ಮಾಡುತ್ತದೆ. ಅದಕ್ಕಿಂತಲೂ ಮಹತ್ವದ ವಿಷಯವೆಂದರೆ, ಪ್ರತಿ ವರ್ಷ 2 ಬಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುತ್ತದೆ. ಇದು ಜಾಗತಿಕ ತಾಪಮಾನವನ್ನು ನಿಯಂತ್ರಿಸುವಲ್ಲಿ ಬಹುಮುಖ್ಯ ಪಾತ್ರವಹಿಸುತ್ತದೆ. ಅಮೆಜಾನ್ ನದಿ ವ್ಯವಸ್ಥೆ ಕೂಡ ವಿಶಿಷ್ಟವಾಗಿದೆ. ಇದು ವಿಶ್ವದ 2ನೇ ಉದ್ದದ ನದಿಯಾಗಿದೆ, ನೈಲ್ ನಂತರ. ಆದರೆ ವಿಶ್ವದ ಎಲ್ಲ ನದಿಗಳಿಗಿಂತ ಹೆಚ್ಚು ನೀರನ್ನು ಹೊತ್ತಿರುತ್ತದೆ, ಮುಂದಿನ 7 ದೊಡ್ಡ ನದಿಗಳ ಒಟ್ಟು ನೀರಿನ ಪ್ರಮಾಣಕ್ಕಿಂತಲೂ ಹೆಚ್ಚು. ಮಳೆಗಾಲದಲ್ಲಿ ನದಿಯ ಅಗಲ 40 ಕಿಲೋಮೀಟರ್ (24.8 ಮೈಲ್ಸ್) ವರೆಗೆ ವಿಸ್ತರಿಸಬಹುದು. ಅಮೆಜಾನ್ ಅರಣ್ಯವು ಔಷಧೀಯ ಸಂಪತ್ತಿನ ಖಜಾನೆಯಾಗಿ ಕೂಡ ಪರಿಣಮಿಸಿದೆ. ಪಾಶ್ಚಾತ್ಯ ಔಷಧಿಗಳ ಸುಮಾರು 25% ರಾಸಾಯನಿಕಗಳು ಅರಣ್ಯದ ಸಸ್ಯಗಳಿಂದ ದೊರಕುತ್ತವೆ. ಆದರೂ ಈ ಸಸ್ಯಗಳಲ್ಲಿ 1% ಮಾತ್ರ ಔಷಧೀಯ ಬಳಸುವ ಕೋನದಿಂದ ಅಧ್ಯಯನವಾಗಿದೆ. ಇದು ಭವಿಷ್ಯದಲ್ಲಿ ಹೊಸ ಔಷಧಿಗಳನ್ನು ಕಂಡುಹಿಡಿಯುವಲ್ಲಿ ಅಪಾರ ಸಾಧ್ಯತೆಗಳನ್ನು ಸೂಚಿಸುತ್ತದೆ. ಇದಷ್ಟು ಪ್ರಭಾವಶಾಲಿಯಾಗಿ ಇದ್ದರೂ, ಅಮೆಜಾನ್ ಅರಣ್ಯವು ದೊಡ್ಡ ಬೆದರಿಕೆಗಳಿಗೆ ಒಳಗಾಗಿದೆ. ಮುಖ್ಯವಾಗಿ ಅರಣ್ಯನಾಶವು, ಇದಕ್ಕೆ ಹಸು ಸಾಕಾಣಿಕೆ, ಸೋಯಾ ಬೆಳೆಯಾಟ ಮತ್ತು ಕಾನೂನುಬಾಹಿರ ಮರಳುಕಟಾವು ಕಾರಣಗಳಾಗಿವೆ. ಕಳೆದ 50 ವರ್ಷಗಳಲ್ಲಿ ಉಪಗ್ರಹ ಚಿತ್ರಗಳು ಸುಮಾರು 17% ಅರಣ್ಯ ನಾಶಗೊಂಡಿದೆ ಎಂದು ತೋರಿಸಿವೆ.